ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಬ್ಯಾಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಬ್ಯಾಗ್ ಇಲ್ಲ, ಸೊ ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬ್ಯಾಗ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ನಾನು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಫಸ್ಟ್ ಬ್ಯಾಗ್ ಕಲೆಕ್ಷನಲ್ಲಿ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಫಸ್ಟ್ ಬ್ಯಾಗು. ನಾನು ಆಲ್ಮೋಸ್ಟ್ ಈ ಥರ ಹ್ಯಾಂಡ್ ಬ್ಯಾಗ್ನೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಮದುವೆ ಆದಮೇಲೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಫಸ್ಟ್ ಬಂದು ತೊಗೊಂಡಿದ್ದಂದರೆ ಇದೇ ಬ್ಯಾಗು. ಸೊ ಹಂಗಾಗಿ ಹಾಗೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಏನು ಯೂಸ್ ಮಾಡ್ತಿಲ್ಲ, ಬಟ್ ಆದ್ರೂ ಒಂದು ಏನಂತಾರಲ್ಲ, ಅದು ಮೆಮೊರಿ, ಅದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಈ ಬ್ಯಾಗು. ಆವಾಗ 280 ಏನೋ ಕೊಟ್ಟು ತೊಗೊಂಡಿದ್ದೆ, ಇಲ್ಲೇ ಲೋಕಲ್ ಶಾಪಲ್ಲೇ. ಇದೊಂದು, ನೆಕ್ಸ್ಟ್ ಇದೊಂದು ಪಿಂಕ್, ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಆಫ್ ಜಿಪ್ ಬರುತ್ತೆ, 1 2 3. ಹಾಗೆಯೇ ಇಲ್ಲಿ ಫ್ರಂಟಲ್ಲಿ ಒಂದು ಜಿಪ್ ಬರುತ್ತೆ, ಹಾಗೆ ಇಲ್ಲಿ ಬ್ಯಾಕಲ್ಲೊಂದು. ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹಾಕ್ಕೊಂಡ್ರೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಇದ್ರ ಕಾಸ್ಟ್ ಬಂದು 183 ರುಪೀಸು. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಇದ್ರದ್ದು ಅಂದರೆ ನಾನೀಗ ಕೆಲವೊಂದು ಮೀಶೋದು ಬ್ಯಾಗ್ಗಳು ತೋರಿಸ್ತೀನಿ. ಆ ಬ್ಯಾಗ್ಗಳದ್ದು ನಿಮ್ಗೆ ಯಾವ್ದಾದ್ರು ಬ್ಯಾಗ್ ಇಷ್ಟ ಆದರೆ ಸೊ ನೀವು ಲಿಂಕ್ ಏನಾದ್ರು ಬೇಕಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದು ಬೇಕಾದರೆ ಲಿಂಕ್ ಕೊಡ್ತೀನಿ. ಇದು ಮೀಶೋ ಬ್ಯಾಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ತುಂಬ ಬ್ರ್ಯಾಂಡೆಡಾಗಿ ಕಾಣುತ್ತೆ. ಇದು ಜಸ್ಟು 183 ಅಷ್ಟೇ. ಮರ್ತೋಗ್ಬಿಡ್ತೀನಿ ಅಂತೇಳಿ ಚೀಟಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದರಲ್ಲೇ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಶೀತ ಆಗಿಬಿಟ್ಟಿದೆ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಒಂದು 3 to 4 ಡ್ರೆಸ್ ಹಾಕೊಂಡು ಹೋಗ್ಬೋದು. ಸೊ ಹಂಗಾಗಿ ಈ ಬ್ಯಾಗ್ ತೊಗೊಂಡೆ. ಇದು ಏನಪ್ಪ ಅಂದರೆ ಸಿಂಗಲ್ ಜಿಪ್ಪು, ಒಳಗಡೆ ಸಣ್ಣದಾಗಿ ಒಂದು ಪರ್ಸ್ ಕೊಟ್ಟಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ. ಬಟ್ಟೆ ಎಲ್ಲ ನೀಟಾಗಿ, ಬಟ್ಟೆ, ವಾಟರ್ ಬಾಟ್ಲು ಎಲ್ಲನೂ ಕೂಡ ತೊಗೊಂಡೋಗ್ಬೋದು. ತುಂಬ ದೊಡ್ಡದಾಗಿದೆ. ಸೊ ಈ ಬ್ಯಾಗ್ ಬಂದುಬಿಟ್ಟು 177. ನಾನು ತೊಗೊಂಡಾಗ ಕಮ್ಮಿನೇ ಅಂದ್ಕೊಳ್ಳಿ, 149. ಬಟ್ ಈಗ ಮೀಶೋದಲ್ಲಿ ಚೆಕ್ ಮಾಡಿದೆ, ಇದು 177. ಅದರದ್ದು ಲಿಂಕ್ ಬೇಕಂದರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಬಂದು ಇದೊಂದು ಹ್ಯಾಂಡ್ ಬ್ಯಾಗು. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದಂದರೆ ಈ ಬ್ಯಾಗು. ನಂಗೆ ಇದು ತುಂಬ ಇಷ್ಟ. ಇಲ್ಲಿ ನೋಡಿ, ಇದು ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ, ಈ ರೀತಿ ಜಸ್ಟ್ ಈ ರೀತಿ ಹಾಕೊಂಡು ಹೋಗೋಕ್ಕೆ. ಅದು ಬೇಡ ಅಂತಂದರೆ ಶೋಲ್ಡರ್ ಹ್ಯಾಂಗ್ ಮಾಡ್ಕೋಬೋದು. ಇದು ಬೇಡ ಅಂತಂದರೆ ಇಲ್ಲಿ ಸೈಡಿಗೆ ಎಕ್ಸ್ಟ್ರಾ ಟ್ಯಾಗ್ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಇದಕ್ಕೆ ಸೆಟ್ ಮಾಡ್ಕೋಬೋದು. ಇದು 4 ಸೆಟ್ ಬ್ಯಾಗ್. ಇದು 4 ಸೆಟ್ ತೊಗೊಂಡಿದ್ದು ನಾನು. ಇದು ತೊಗೊಂಡಾಗ 350 ಅನ್ಕೋತೀನಿ. ನಾನು ತೊಗೊಂಡಾಗ 350, ಈಗ ಅದು 374 ಆಗಿದೆ. ಇದ್ರ ಜೊತೆ ಇದೊಂದಿದೆ ನೋಡಿ, ಇದೇ ಟ್ಯಾಗ್ನೇ ಇದಕ್ಕೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆ ಇನ್ನೂ ಒಂದಿದೆ, ಇದಿದೆ. ಇನ್ನೂ ಒಂದಿತ್ತು, ಬಟ್ ಅದು ನಮ್ಮ ಅಮ್ಮರ ಮನೆಗೆ ಹೋದಾಗ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಒಟ್ಟಿನಲ್ಲಿ 4 ಸೆಟ್. ಇದು 374 ಏನೋ ಆಗುತ್ತೆ. ಇದೇನಿಲ್ಲ, ಜಸ್ಟ್ ಇದನ್ನು ಕೂಡ ಹ್ಯಾಂಗ್ ಮಾಡ್ಕೋಬೋದು. ಇದೇನಿಲ್ಲ, ಜಸ್ಟ್ ಸಿಂಗಲ್ ಅಷ್ಟೇ. ಇದು ಈ ರೀತಿ ಸಿಂಗಲ್ಲು. ಮೊಬೈಲು, ಆಮೇಲೆ ಸಣ್ಣದಾಗಿರೋ ಪರ್ಸು, ಅದನ್ನು ಕೂಡ ಇದರೊಳಗೆ ಹಾಗೆ ಇಟ್ಕೋಬೋದು. ಇದು ಜಸ್ಟ್ ಇದು ಸ್ಲಿಂಗ್ ಬ್ಯಾಗ್ ಟೈಪ್. ಇದು ಸಿಂಗಲ್ ಜಿಪ್ಪು ಸ್ಲಿಂಗ್ ಬ್ಯಾಗು. ಈ ರೀತಿ ಲಾಂಗ್ ಬರುತ್ತೆ. ಇದನ್ನೇ ಬೇಕಾದರೆ ಅದಕ್ಕೆಲ್ಲನೂ ಅಟ್ಯಾಚ್ ಮಾಡ್ಕೋಬೋದು, ಅವ್ರು ಅಷ್ಟೇ ಕೊಟ್ಟಿದ್ದು. ಸೊ ಇದು 4 ಬ್ಯಾಗು, ಕೊಂಬೋ ಬ್ಯಾಗು. ತುಂಬ ಇಷ್ಟ ಆಯಿತು, ಹಂಗಾಗಿ ತೊಗೊಂಡೆ. ಸದ್ಯಕ್ಕೆ ಈಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನಾದ್ರು ಈಗ ವಿಡಿಯೋ ಎಲ್ಲ ಮಾಡ್ಕೊತಾ ಇರೋದ್ರಿಂದ ನಾನು ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದರೆ
ಇದೊಂದನ್ನು ಇಟ್ಕೊಂಡು ಹೋಗ್ತೀನಿ, ಮತ್ತು ಇನ್ನೊಂದು ತೋರಿಸ್ತೀನಿ ಅದಂತೂ. ಈಗ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ಅನ್ಕೋತೀನಿ. ಇದು ಬೀಗ್ ರೂಟದಲ್ಲಿ ನಾನು ತೊಗೊಂಡೋಗಿದ್ದೆ ಊರಿಗೆ. ಇದಿಷ್ಟು. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು 374. ಈಗ ನಾನು ತೊಗೊಂಡಾಗ 350. ನಿಮಗೆ ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಬೇಕಾದ್ರೆ ಹಾಕ್ಕೊಡ್ತೀನಿ. ನೋಡಿ, ಇದೊಂದು ಬ್ಯಾಗು. ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಬಂದು 177 ರುಪೀಸ್. ಇದು ಇಲ್ಲಿ 3 ಕಂಪಾರ್ಟ್ಮೆಂಟ್, ಸ್ಮಾಲ್. ಈಗ ಆಧಾರ್ ಕಾರ್ಡ್ ಎಲ್ಲ ಸಣ್ಣದಾಗಿ ಇರುತ್ತಲ್ಲ, ಸೊ ಆಧಾರ್ ಕಾರ್ಡು, ATMs, ಸಣ್ಣದಾಗಿರೋ ಕ್ಲಿಪ್ಸು, ಸ್ಟಿಕ್ಕರ್ಸು, ಈ ರೀತಿ ಎಲ್ಲನೂ ನಾನು ಇದರೊಳಗೆ ಹಾಕೊಂಡು ತೊಗೊಂಡೋಗ್ತೀನಿ. ಈಗ ಜಾಸ್ತಿ ಇದನ್ನು ಮತ್ತು ಈಗ ತೋರಿಸಿದ್ನಲ್ಲ ಬಿಫೋರು, ಅದನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ 2 ಕಂಪಾರ್ಟ್ಮೆಂಟು, 2 ಕಂಪಾರ್ಟ್ಮೆಂಟ್ ಬರುತ್ತಿದ್ದು ಜಿಪ್ಪು ಲಾಂಗು. ನೋಡಿ, ಈ ಟೆಡ್ಡಿ ನೋಡೇ ನಂಗೆ ತುಂಬ ಇಷ್ಟ ಆಗಿದ್ದು. ಈ ಬ್ಯಾಗು ತುಂಬ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ತೊಗೊಂಡಾಗಲೇ ಸುಮಾರು ಒಂದು 6 ತಿಂಗಳು ವರ್ಷ ಆಯ್ತೇನೋ ಯೂಸ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ. ಬಟ್ಟೆನೂ ಚೆನ್ನಾಗಿದೆ, ಕಾಟನ್ನು ಸಾಫ್ಟ್ ಇದೆ. ಬ್ಯಾಗಿಲ್ಲಿ ನೋಡಿ ಇಷ್ಟೇ, ಹಂಗಾಗಿ ಸಾಫ್ಟ್ ಇದೆ ಅಂತೇಳಿ ತೊಗೊಂಡಿದ್ದು. ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ಇದು ಕೂಡ ಅಷ್ಟೇ. ಇದು ನಾನು ಮದುವೆ ಆದಾಗಲೇ ಇದು ತೊಗೊಂಡಿದ್ದು. ಇದು ಈ ರೀತಿ ಥರ ಬರೋ ಥರನೂ ಮಾಡ್ಕೋಬೋದು. ಏನಂದರೆ ಇಲ್ಲಿ ಟ್ಯಾಗ್ ಕೊಟ್ಟಿದ್ದಾರೆ, ಅದನ್ನು ಜಾಸ್ತಿ ಎಳೆದ್ಬಿಟ್ಟು ಕಟ್ಟಿದ್ರೆ ಇದು ಈ ರೀತಿ ಆಗುತ್ತೆ. ಬೇಡ ಅಂದರೆ ಈ ರೀತಿ ಅಗಲ ಮಾಡ್ಕೊಂಡಾದರೂ ಹಾಕೋಬೋದು. ಇದು ಅವಾಗಿನ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಬ್ಯಾಗ್. ಇದು ಕೂಡ ನಂಗೆ ತುಂಬ ಇಷ್ಟ. ಸುಮಾರು ಒಂದು ವಾಟರ್ ಬಾಟ್ಲು, ಮೊಬೈಲ್ಸು, ಒಂದು ಜೊತೆ ಡ್ರೆಸ್ ಕೂಡ ಇಟ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಇದು ಕೂಡ ಮೈ ಫೇವ್ರೆಟ್ ಬ್ಯಾಗ್. ನೆಕ್ಸ್ಟು ಇದು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಜಸ್ಟ್ ಇದು 50ನೋ 80ನೋ ಕೊಟ್ಟಿದ್ದಷ್ಟೇ. ಇದು ಚೆನ್ನಾಗಿದೆ. ಇದು ಕೂಡ ಹಾಕೊಂಡ್ರೆ, ಇದು ಸ್ಲಿಂಗ್ ಬ್ಯಾಗು, ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ನಾನು ಜಸ್ಟ್ ಏನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ, ಸೊ ಹಾಗೆ ಇಟ್ಟಿದ್ದೀನಿ. ಇದೊಂದು. ನೆಕ್ಸ್ಟ್ ಬಂದು ಇದು ನನ್ನ ತುಂಬ ಫೇವ್ರೆಟ್ ಬ್ಯಾಗೆ. ಇದು ಸ್ಲಿಂಗ್ ಬ್ಯಾಗು, ನಾನು ತುಂಬ ಯೂಸ್ ಮಾಡಿರೋ ಬ್ಯಾಗ್ ಇದು. ಇಲ್ಲಿ ಒಂದು ಡಿಸೈನ್ ಕೂಡ ಬರುತ್ತೆ. ಇದಾಗಲೇ ಆಲ್ರೆಡಿ ಇದು ಡಿಸೈನ್ ಕಿತ್ತಾಕ್ಬಿಟ್ಟಿದ್ದೀನಿ ಯೂಸ್ ಮಾಡಿ. ಆದರೆ ಬ್ಯಾಗ್ ಇನ್ನೂ ಚೆನ್ನಾಗಿದೆ, ಜಿಪ್ಪೆಲ್ಲ ಚೆನ್ನಾಗಿದೆ. ಇದು ಸ್ಲಿಂಗ್ ಬ್ಯಾಗೆ. ಈಗಲೂ ಕೆಲವೊಂದು ಟೈಮ್ ತೊಗೊಂಡು ಹೋಗ್ತೀನಿ. ತುಂಬ ಇಷ್ಟ ಈ ಬ್ಯಾಗು. ಇದು ಕಂಪಾರ್ಟು ಇಲ್ಲಿ ಮೇಲೆ ಫ್ರಂಟಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಬ್ಯಾಕ್ ಸೈಡಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಜಸ್ಟ್ ಇದು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು, 100 ರೂಪಾಯಿ ಅಷ್ಟೇ. ಇದ್ರದ್ದು ಲಿಂಕ್ ಇಲ್ಲ. ಇದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ಸೊ ಹಂಗಾಗಿ ಲಿಂಕ್ ಇಲ್ಲ. ತುಂಬ ಮೋಸ್ಟ್ ಫೇವ್ರೆಟ್ ಇದು ಕೂಡ. ಹಾಗೆ ಸಿಂಪಲ್ಲಾಗಿ ಈಗ ಹಾಕೊಂಡು ಹೋಗೋಕ್ಕೆ, ಸ್ಯಾರಿ ಹಾಕೊಂಡೋಗಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ 3 ಕಂಪಾರ್ಟ್ಮೆಂಟ್ ಇದೆ. ಫ್ರಂಟಲ್ಲಿ ಒಂದಿದೆ, ಹಾಗೆ ಫ್ರಂಟಲ್ಲಿ ಒಂದಿದೆ, ಆಮೇಲೆ ಇಲ್ಲಿ ಮೇಲೆ ಎರಡು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲಾದ್ರೂ. ಆಮೇಲೆ ಈಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಇಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ, ಹಾಗೆ ಬ್ಯಾಕ್ ಸೈಡಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ಮೇಲೆ 2 ಕಂಪಾರ್ಟ್ಮೆಂಟ್ ಇದೆ. ಈಗ ಸದ್ಯಕ್ಕೆ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು, ಒಂದು ಜಾತ್ರೆಯಲ್ಲಿ ತೊಗೊಂಡಿದ್ದು. 100 ರೂಪಾಯಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇದು ಕೂಡ ನನ್ನ ಫೇವ್ರೇಟೇ. ಇದು ಏನಪ್ಪ ಅಂದರೆ ಇದು ಸ್ಲಿಂಗ್ ಬ್ಯಾಗ್ ಟೈಪು ಹಾಕೋಬೋದು. ಇದು ಕಂಫರ್ಟ್ ಬಂದು ಇದು ಒಂದೇ ಒಂದು ಕಂಫರ್ಟ್ ಬಂದಿರೋದು. ಇಲ್ಲಿ ಮೊಬೈಲ್ಸೆಲ್ಲ ಹಿಡಿಯುತ್ತೆ, ಹಾಕೊಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ ಸ್ಲಿಂಗ್ ಮಾಡ್ಕೊಳ್ಳೋಕ್ಕೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ನಾನೇನು ಅದು ಜಾಸ್ತಿ ಹಾಕ್ಕೊಂಡಿಲ್ಲ, ಯಾವಾಗಾರು ಬೇಕಂದಾಗ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇಲ್ಲಿ ಈ ರೀತಿ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ ನೋಡಿ. ಇದು ಲಾಂಗಾಗಿ ಇಟ್ಕೋಬೋದು ಈ ರೀತಿ ಹಾಕಿ, ಇಲ್ಲ ಅಂದರೆ ಈ ರೀತಿನೂ ಇಟ್ಕೋಬೋದು. ಇದು ಮೀಶೋದಲ್ಲಿ ತೊಗೊಂಡಿದ್ದು. ಇದು ಬಂದುಬಿಟ್ಟು 250 ರುಪೀಸ್. ಈಗ ಚೆಕ್ ಮಾಡಿ ನೋಡಿದೆ, ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾವೆ. ಸ್ಟಾಕ್ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ನಾನು ಬಿಲ್ ನೋಡೋಣ ಅಂತೇಳಿ ಚೆಕ್ ಮಾಡಿದೆ. ತುಂಬ ದಿವಸ ಆಯ್ತು ಇವೆಲ್ಲ ತರಿಸ್ಕೊಂಡು.
ಸೊ ಚೆಕ್ ಮಾಡಿದಾಗ ಸೋಲ್ಡ್ ಔಟ್ ಅಂದರೆ ಸ್ಟಾಕ್ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇದು ಕೂಡ. ಅಂದರೆ ಯೂಸ್ ಮಾಡ್ತಿರ್ತೀನಿ, ಅಂದರೆ ಯಾವಾಗಲಾದರೂ ನಾನು ಎಲ್ಲಾದರೂ ಹೋಗೋದೇ ಕಡಿಮೆ, ಯಾವಾಗಾದ್ರೂ ಹೋದಾಗ ಬೇಕು ಅನಿಸಿದ್ರೆ ಯೂಸ್ ಮಾಡ್ತಾಯಿರ್ತೀನಿ ಅಷ್ಟೇ. ತುಂಬ ಇಷ್ಟ ಇದು ಕೂಡ, ಒಂಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಹಾಗೆಯೇ ಕೆಲವೊಂದು ಕ್ಲಚಸ್ ಇದ್ದಾವೆ. ಇದು ಕೂಡ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಲೋಕಲ್ ಅಂದರೆ ಇದು ಬೆಂಗಳೂರಿಗೆ ಹೋದಾಗ ಅಲ್ಲಿನ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇಲ್ಲಿ ಸಿಂಪಲ್ಲಾಗಿ ಮೊಬೈಲ್ ಕೂಡ ಇಟ್ಕೋಬೋದು. ಹಾಗೆಯೇ ಇದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಹಾಗೆ ಬ್ಯಾಕ್ ಸೈಡಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದು ತುಂಬ ಚೆನ್ನಾಗಿದೆ ಕ್ಲಚ್ಚು, ತುಂಬ ಇಷ್ಟ. ನನ್ನ ಫೇವ್ರೆಟ್ ಕಲರ್ ಅಂದರೆ ಪಿಂಕು. ನಾನು ಹಂಗಾಗಿ ಎಲ್ಲಿ ಯಾವುದೊಂದು ತೊಗೊಳಕ್ಕೆ ಹೋದರೂ ಪಿಂಕೇ ಜಾಸ್ತಿ ಚಾಯ್ಸ್ ಮಾಡೋದು. ಸೊ ಇದೊಂದು. ಆಮೇಲೆ ನೆಕ್ಸ್ಟ್ ಇದೊಂದು. ಇದೂ ಮೋಸ್ಟ್ಲಿ ಇದು ಚುಂಚುನಗಿರಿಗೆ ಹೋದಾಗ ತೊಗೊಂಡಿದ್ದು ಅನ್ಕೋತೀನಿ. ಇದು ತುಂಬಾ ಹಳೆ ಪರ್ಸು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಪರ್ಸು. ಈ ರೀತಿ ಓಪನ್ ಮಾಡೋದು. ಇದು ನೋಡಿ, ಈ ರೀತಿ ಬರುತ್ತೆ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಸೊ ಹಂಗಾಗಿ ಹಾಗೆ ಸೇಫಾಗಿ ಇಟ್ಟಿದ್ದೀನಿ, ಯಾವಾಗಲಾದರೂ ಯೂಸ್ ಮಾಡಿದ್ರಾಯ್ತು ಅಂತ. ಜಿಪ್ಪು ಕೂಡ ಎಲ್ಲ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದೆ. ಇದು ಕೂಡ ಪರ್ಸ್ ಕ್ಲಚ್ಚು. ಹಾಗೆ ಇವು ಸಿಂಪಲ್ಲಾಗಿ ಇಟ್ಕೊಳ್ಳೋಕ್ಕೆ ಅಂತೇಳಿ ಈ ಥರದ್ದು 2 ಕ್ಲಚ್ಗಳನ್ನ ಇಟ್ಕೊಂಡಿದ್ದೀನಿ. ಸಿಂಪಲ್ ಪರ್ಸ್ಗಳಿದು. ಇದು ಬಿಗ್ ಸೈಜು, ಸ್ವಲ್ಪ ಸ್ಮಾಲ್ ಸೈಜು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಏನಾದ್ರು ಸಿಂಪಲ್ಲಾಗಿ ಇಲ್ಲೇ ಲೋಕಲಲ್ಲಿ ಎಲ್ಲರೂ ಹೋಗ್ಬೇಕು ಅಂದಾಗ, ಈ ತರಕಾರಿ ಏನಾದ್ರು ತರಕ್ಕೆ ಹೋಗ್ತೀವಿ ಅಂದಾಗ ಈಗ ಹಿಡ್ಕೊಂಡು ಹೋಗ್ಬೋದು. ಹಂಗಾಗಿ ಇದೊಂದು ಇರಲಿ ಅಂತೇಳಿ ಇದೆರಡು ಇಟ್ಕೊಂಡಿದ್ದೀನಿ. ಫೈನಲ್ ಅಂದರೆ ಇದು ಮೋಸ್ಟ್ ಫೇವ್ರೇಟ್. ಇದು ರೀಸೆಂಟಾಗಿ ತರಿಸ್ಕೊಂಡಿದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ಇದನ್ನು ಈಗ ಯೂಸ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಇಷ್ಟ ಇದು. ಸೊ ಹಂಗಾಗಿ ತರಿಸ್ಕೊಂಡೆ. ಇದು ಬಂದ್ಬಿಟ್ಟು ಫೋರ್ ಸೆಟ್ಟು ಬ್ಯಾಗ್. ಇದ್ರದ್ದು ರೈಟು ಮೋಸ್ಟ್ಲಿ ಇದು 250 ಅನ್ಕೋತೀನಿ. ಇದು 250 270 ಇದ್ರದ್ದೊಂದು ನೋಡಲಿಲ್ಲೇನಪ್ಪ ಅನ್ಕೋತೀನಿ ನಾನು. 270 ತುಂಬ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. 270 ಅನ್ಕೋತೀನಿ. ಇದು ಬಂದು ತುಂಬ ಚೆನ್ನಾಗಿದೆ. ಒಳಗೆಲ್ಲ ನೋಡಿ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನ ಹೀಗೆ ಓಪನ್ ಮಾಡಿಕೊಂಡ್ರೆ ಇಲ್ಲಿ ATMಸು, ಈಗ ಆಧಾರ್ ಕಾರ್ಡು ಸಣ್ಣದಾಗಿ ಮಾಡಿಸ್ಕೊಂಡಿರೋದು, ಲ್ಯಾಮಿನೇಟ್ ಮಾಡ್ಕೊಂಡಿರೋಂಥ ಸಣ್ಣ ಆಧಾರ್ ಕಾರ್ಡ್ಗಳು, ಹಾಗೆ ಸೈಡ್ ಇಲ್ಲಿ ಬೇಕಾದರೆ ಒಂದೊಂದು ಸಣ್ಣದಾಗಿ ನೋಟ್ಗಳನ್ನೂ ಕೂಡ ಇಟ್ಕೋಬೋದು. ಹಾಗೆ ಇಲ್ಲಿ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಾಯಿನ್ಗಳಿದ್ದಾವೆ. ಆಲ್ಮೋಸ್ಟ್ ನಾನು ಈಗ ಯೂಸ್ ಮಾಡ್ತಿರೋದ್ರಿಂದ ಇದರಲ್ಲಿ ಇಟ್ಟಿದ್ದೀನಿ, ಕಾಯಿನ್ ಇದ್ದಾವೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ಬೇಕಾದ್ರೆ ಇಟ್ಕೋಬೋದು ಇದರಲ್ಲಿ. ಅಂದರೆ ಹಿಂದೆ ಕ್ಯಾಪ್ ಇರಬಾರ್ದು, ಕ್ಯಾಪ್ ಇದ್ದರೆ ಹಿಡಿಯಲ್ಲ. ಕ್ಯಾಪ್ ಇಲ್ಲದೆ ಇರೋ ಮೊಬೈಲ್ ಹಾಕ್ಕೊಂಡು ಇಟ್ಕೊಂಡ್ರೆ ಹಿಡಿಯುತ್ತೆ, ಹಾಕೋಬೋದು, ಏನು ತೊಂದರೆ ಇಲ್ಲ. ಇದು ಇದೆಯಲ್ಲ, ಇದು ಬೇಕಂದರೆ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಬಿಚ್ಬೋದು. ಇದು ಕೂಡ ಫೆಸಿಲಿಟೀಸ್ ಇದೆ ಇದರೊಳಗೆ. ನನಗೆ ಇರಲಿ ಅಂತೇಳಿ ಹಂಗೆ ಹಾಕಿ ಇಟ್ಟಿದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೇಟು. ರೀಸೆಂಟಾಗಿ ತೊಗೊಂಡಿದ್ದು. ರೀಸೆಂಟ್ ಅಂದರೆ ಒಂದು 2 ಇಂದ 3 ಮಂತ್ಸ್ ಆಗಿರ್ಬೋದು. ತುಂಬ ಇಷ್ಟಪಟ್ಟು ತೊಗೊಂಡೆ, ಚೆನ್ನಾಗಿದೆ. ಇದು 270 ಏನೋ ಆಯಿತು ಅನ್ಕೋತೀನಿ. ಮೋಸ್ಟ್ಲಿ ಶಾಪ್ಸಲ್ಲಿ ತೊಗೊಂಡಿದ್ದು ಅನ್ಕೋತೀನಿ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಬೇಕಂದರೆ ಇದ್ರದ್ದು ಲಿಂಕ್ ಇದೆ, ಕೊಡ್ತೀನಿ ನಾನು, ಕಮೆಂಟ್ ಮಾಡಿದ್ರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್ಸು. ಹಾಗೆಯೇ ಇವಾಗ ಸ್ವಲ್ಪ ಒಣಗಾನೆ ಸೊಪ್ಪಿದೆ. ಆ ಒಣಗಾನೆ ಸೊಪ್ಪಲ್ಲಿ ಒಣಗಾನೆ ಸೊಪ್ಪಿನ ಮೊಟ್ಟೆ ಪಲ್ಯ ಅಥವಾ ಒಣಗಾನೆ ಸೊಪ್ಪಿನ ಮೊಟ್ಟೆ ಬುರ್ಜಿ ಅಂತನಾದ್ರು ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತಲೂ ಇದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ಮಾಡೋಣ. ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನಾನು ಅದು ಮರ್ತ್ಬಿಟ್ಟು ವಿಡಿಯೋ ಮುಂದೆ ಇದು ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಈಗೆಲ್ಲ ಚೆಕಿಂಗ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಇದು ಪಿಜನ್ ಕಂಪ್ನಿದು. ಇದ್ರದ್ದು ರೇಟ್ ಬಂದುಬಿಟ್ಟು 494 ರೂಪಾಯಿ ಆಫರ್ ಇತ್ತು. ಸೊ ಹಂಗಾಗಿ ತೊಗೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ತುಂಬ ಚೆನ್ನಾಗಿದೆ. ಇದು ಪಿಜನ್ ಕಂಪ್ನಿದು ಇರಲಿ ಅಂತೇಳಿ
ತುಂಬ ಚೆನ್ನಾಗಿದೆ. ಇದೂ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕಂಪ್ನಿನೇ, ಪಿಜನ್ ಕಂಪ್ನಿ ಅಂದರೆ ಒಳ್ಳೆ ಕಂಪ್ನಿನೇ. ಸೊ ಹಂಗಾಗಿ ಬುಕ್ ಮಾಡಿದ್ದೆ ಇರಲಿ ಅಂತೇಳಿ. ಇವತ್ತು ಬಂದಿದೆ, ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಓಕೆ, ನಾನಿವತ್ತು ಒಣಗಾನೆ ಸೊಪ್ಪಿನ ಮೊಟ್ಟೆ ಬುಜ್ಜಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿದ್ರೆ ಮಾತ್ರ ಟೇಸ್ಟ್ ಬರೋದು, ಇಲ್ಲಾಂದರೆ ಸ್ವಲ್ಪ ಕೈ ಬರುತ್ತೆ. ಸೊ ಹಂಗಾಗಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಆ ಸಾಸಿವೆ ಹುರಿದಿದ್ದಾದ ನಂತರ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಖಾರ ಬಿಟ್ಕೊಳ್ಳೋವರೆಗೂ ನೀಟಾಗಿ ಹುರ್ಕೋಬೇಕು. ನೆಕ್ಸ್ಟ್ ಅದು ಹುರಿದಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿರೋ 1 ಅಥವಾ 2 ಈರುಳ್ಳಿ ಹಾಕ್ಕೊಂಡ್ರೆ, ಈರುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಬಣ್ಣ ಬರೋವರೆಗೂ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಅದಕ್ಕೂ ಈರುಳ್ಳಿಗೂ ಹಾಗೂ ಮೊಟ್ಟೆಗೂ ಹಿಡಿಯೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಯಾಕೆಂದರೆ ನಾವು ಆಗಲೇ ಒಣಗಾನೆ ಸೊಪ್ಪಿಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ. ಸೊ ಹಂಗಾಗಿ ಮೊಟ್ಟೆಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಎಲ್ಲ ಕೆಂಪಗಾದ ನಂತರ ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಕೊಬೇಕು. ನಾನಿಲ್ಲಿ 4 ಮೊಟ್ಟೆ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮೊಟ್ಟೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಅದು ಹುರಿದಾದ್ಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಒಣಗಾನೆ ಸೊಪ್ಪು ಹಾಗೆ ಕಾಯಿ ತುರಿ ಹಾಕಿ ಉದುರಿಸಿ ಒಳ್ಳೆ ಮಿಕ್ಸ್ ಕೊಟ್ಟರೆ ರುಚಿಯಾದ ಆರೋಗ್ಯಕರವಾದ ಒಣಗಾನೆ ಸೊಪ್ಪಿನ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ರಂಗೋಲಿನೂ ತೋರಿಸ್ಬಿಡ್ತೀನಿ ನೋಡಿ. ಇದು ಬಾಗಿಲಿಗೆ ಬಿಡಿಸ್ಕೊಂಡಿದ್ದೆ ರಂಗೋಲಿ ಹೊಸ್ಲಿಗೆ. ಹಾಗೆಯೇ ಇದು ಬಾಗಿಲಿಗೆ ಬಿಡಿಸಿದ್ದೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರು ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನಾನು ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.